ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ವಿಡಿಯೋದಲ್ಲಿ ನಿಮಗೆ ಹಳೆ ಬಟ್ಟೆಗಳನ್ನ ಯೂಸ್ ಮಾಡಿ ನಾವು ರಿಯೂಸ್ ಮಾಡಿಕೊಂಡು ಒಂದು ದಟ್ಟನ ಹೊಲಿಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬೆಡ್ನ ಹೊಲಿಯೋದು ಹೇಗೆ ಅಂತ ಹೇಳಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಆ್ಯಂಡ್ ತುಂಬಾ ಹೆಲ್ಪ್ಫುಲ್ಲಾಗಿರುತ್ತೆ. ಇದು ನಮಗೆ ಮನೇಲಿ ಯಾರಾದರೂ ರಿಲೇಟಿವ್ಸ್ ಬಂದಾಗ ಅವ್ರಿಗೂ ಕೂಡ ಇದನ್ನು ರಾತ್ರಿ ಮಲಗುವಾಗ ಹಾಕ್ಕೊಳ್ಳೋದಕ್ಕೆ ಕೊಡ್ಬೋದು. ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಹಾಗೆ ಚಿಕ್ಕ ಚಿಕ್ಕ ಮಕ್ಕಳಿರೋಂತಹ ಮನೆಯಲ್ಲಂತೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಈ ರೀತಿ ಹಳೆ ಬಟ್ಟೆಗಳನ್ನ ಯೂಸ್ ಮಾಡಿಕೊಂಡು ದಟ್ಟನ ಸ್ಟಿಚ್ ಮಾಡೋದು ತುಂಬಾ ಈಸಿ ಆ್ಯಂಡ್ ಇದು ತುಂಬಾ ನಮಗೆ ಯೂಸ್ಫುಲ್ಲಾಗಿರುತ್ತೆ. ನಿಮ್ಗೆ ಯಾರಿಗಾದ್ರೂ ಯೂಸ್ಫುಲ್ ಅನಿಸಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಹಳೆ ಬಟ್ಟೆಗಳಿದ್ದರೆ ಅದರಲ್ಲಿ ಈ ರೀತಿಯಾಗಿ ಟ್ರೈ ಮಾಡ್ಬೋದು. ಯಾರಾದರೂ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಖಂಡಿತವಾಗ್ಲೂ ಮಕ್ಕಳು ನೈಟ್ ಟೈಮು ಯೂರಿನ್ ಪಾಸ್ ಮಾಡ್ಕೊಳ್ಳೋದೆಲ್ಲ ಕಾಮನ್ ಆಗಿರುತ್ತೆ. ಸೊ ನಾವು ಡೈಪರ್ ಎಲ್ಲ ಹಾಕಿ ಮಕ್ಕಳಿಗೆ ಇರಿಟೇಟ್ ಮಾಡೋದಕ್ಕಿಂತ ಈ ರೀತಿ ಮಕ್ಕಳಿಗೆ ಚಿಕ್ಕ ಚಿಕ್ಕದಾಗಿ ದಟ್ಟಗಳನ್ನ ಸ್ಟಿಚ್ ಮಾಡಿಕೊಂಡು ಬೆಡ್ ಮೇಲೆ ಹಾಸಿ ಅವ್ರನ್ನ ಅಲ್ಲಿ ಮಲಗಿಸೋದ್ರಿಂದ ಅವರು ಯೂರಿನ್ ಪಾಸ್ ಮಾಡಿದ್ರೂ ಕೂಡ ಆ ಬೆಡ್ ಏನು ಗಲೀಜಾಗಲ್ಲ. ಈ ದಟ್ಟದ ಮೇಲೆ ಅಷ್ಟೇ ಇರುತ್ತೆ. ಆವಾಗ ಇದನ್ನು ಮತ್ತೆ ನಾವು ವಾಶ್ ಮಾಡಿ ಯೂಸ್ ಮಾಡ್ಕೊಬೋದು. ಈ ರೀತಿ ಒಂದು 2ರಿಂದ 3 ನೀವು ಸ್ಟಿಚ್ ಮಾಡಿ ಇಟ್ಕೊಬಿಟ್ರೆ ಹಳೆ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡು ತುಂಬಾ ಯೂಸ್ಫುಲ್ ಆಗುತ್ತೆ. ಅದನ್ನು ಇವತ್ತು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಹಳೆ ಸೀರೆ ಮತ್ತು ಹಳೆ ಬೆಡ್ ಕವರ್ನ ತೊಗೊಂಡಿದ್ದೀನಿ. ಅದನ್ನು ಉದ್ದವಾಗಿ ಹಾಸ್ಕೊಂಡಿದ್ದೀವಿ. ಮೊದಲನೇದಾಗಿ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾವು ಮೊದಲನೇದಾಗಿ ಬಟ್ಟೆಗಳನ್ನ ಎಷ್ಟಕ್ಕೆ ಬೇಕೋ ಅಷ್ಟಕ್ಕಷ್ಟೇ, ಅಂದರೆ ಎಷ್ಟು ಸೈಜು ಉದ್ದ ಅಗಲ ಎಷ್ಟಕ್ಕೆ ಬೇಕೋ ಆ ರೀತಿಯಾಗಿ ಜೋಡಿಸ್ಕೊಬೇಕಾಗತ್ತೆ. ನೀಟಾಗಿ ನೋಡ್ತಾ ಇರ್ಬೋದು ನೀವಿಲ್ಲಿ ಜಾಸ್ತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಹಾಕೋಬಾರ್ದು. ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲಿರುವಂತಹ ಪೀಸ್ಗಳನ್ನ ಹಾಕೋಬೇಕು. ನಾರ್ಮಲಾಗಿ ಎಲ್ಲಾದರೂ ಹೋದಾಗ ಯಾರ ಮನೆಗಾದರೂ ಹೋದಾಗ ಬ್ಲೌಸ್ ಪೀಸ್ಗಳನ್ನ ಕೊಟ್ಟಿರ್ತಾರೆ. ಇಲ್ಲ ಅಂತ ಅಂದರೆ ಯೂಸ್ ಮಾಡಿ ತುಂಬ ಹಳೇದಾಗಿರುವಂತಹ ಟವಲ್ಗಳಿರುತ್ತೆ, ಪಂಚೆಗಳಿರುತ್ತೆ. ಅದನ್ನೆಲ್ಲ ನಾವು ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಬೇಕು. ಫಸ್ಟು ನಾನಿಲ್ಲಿ ಹಳೆ ಬ್ಲೌಸ್ ಪೀಸ್ಗಳು ಮತ್ತು ಟವಲ್ನ ಯೂಸ್ ಮಾಡಿ ದಟ್ಟನ ಸ್ಟಿಚ್ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹಳೇದು ಬೆಡ್ ಕವರ್ಗಳಿರುತ್ತೆ ನೋಡಿ, ಅದನ್ನು ಕೂಡ ಯೂಸ್ ಮಾಡ್ತಾಯಿದ್ದೀವಿ. ಮಕ್ಕಳಿರೋರ್ಗಂತೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಡೈಪರ್ ಹಾಕಿ ಮಕ್ಕಳಿಗೆ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಮಾಡೋದಕ್ಕಿಂತ ಈ ರೀತಿ ಒಂದು 2ರಿಂದ 3 ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಇದನ್ನು ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ಮಕ್ಳಿಗೂ ಕೂಡ ಕಂಫರ್ಟಬಲ್ ಇರುತ್ತೆ. ಬೆಡ್ಡು ಕೂಡ ಹಾಳಾಗಲ್ಲ, ನೀಟಾಗಿ ಇರುತ್ತೆ. ಬೆಡ್ ಕೂಡ ಯಾವುದೇ ರೀತಿ ಸ್ಮೆಲ್ ಬರಲ್ಲ. ಮಕ್ಕಳು ಗಲೀಜು ಮಾಡಿದಾಗ ತುಂಬಾ ನೀಟಾಗಿರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಮಕ್ಕಳಿರೋರ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ದೊಡ್ಡವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಆದರೆ ನಾವು ದೊಡ್ಡದಾಗಿ ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ನಾನು ಚಿಕ್ಕದಾಗಿ 2ರಿಂದ 3 ಮಾಡ್ಕೊಂಡ್ವಿ. ತುಂಬಾ ಈಸಿಯಾಗಿ ಮಾಡ್ಕೊಬಿಡ್ಬೋದು ಮನೇಲೇ. ಹಾಗೆ ನಮಗೆ ಯಾವ ಸೈಜ್ಗೆ ಮತ್ತು ದಪ್ಪ ಎಷ್ಟು ಬೇಕೋ ಅಷ್ಟು ನಾವು ಬಟ್ಟೆ ಎಲ್ಲ ಆದಮೇಲೆ ನಾವು ಮುಂಚೆನೇ ಉದ್ದವಾಗಿ ಹಾಸ್ಕೊಂಡಿದ್ವಲ್ಲ ಒಂದು ಸೀರೆ ಮತ್ತು ಬೆಡ್ ಕವರ್, ಅದನ್ನು ನಿಧಾನವಾಗಿ ಈ ರೀತಿ ಮತ್ತೆ ಅದರ ಮೇಲೆ ಹಾಕ್ಕೊಬೇಕಾಗತ್ತೆ. ಸ್ವಲ್ಪ ಇದನ್ನು ಮಾಡುವಾಗ ನಿಧಾನವಾಗಿ ಮಾಡ್ಕೊಬೇಕು. ಯಾಕಂತ ಹೇಳಿದ್ರೆ ನಾವು ಬಟ್ಟೆ ಪೀಸಸ್ನ ಹಾಕ್ಕೊಂಡಿರ್ತೀವಿ. ನಾವು ಪಟಪಟ ಅಂತ ಮಾಡೋಕ್ಕೆ ಹೋದಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಬಟ್ಟೆ ಪೀಸಸ್ ಎಲ್ಲ ಒಳಗಡೆ ಉಂಡೆ ಆಗಿಬಿಡುತ್ತೆ. ಆವಾಗ ಸ್ಟಿಚ್ ಮಾಡಿದ್ರೂ ಕೂಡ ಸರಿ ಬರಲ್ಲ. ಹಾಗಾಗಿ ನಿಧಾನವಾಗಿ ಇದನ್ನು ನಾವು ಸ್ವಲ್ಪ ಮಾಡ್ಕೋಬೇಕು. ಆಗಿದ್ದಾದಮೇಲೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದಾದಮೇಲೆ ಎಡ್ಜಸ್ಸಲ್ಲಿ ಫೋಲ್ಡನ್ನ ಮಾಡಿಕೊಂಡು, ಅಂದರೆ ಬಟ್ಟೆ ಎಲ್ಲ ಈಚೆ ಕಾಣಿಸ್ತಾ ಇರೋ ಥರ ನಾವು ಕೆಳಗಡೆ ಏನು ಬಟ್ಟೆ ಹಾಕಿರ್ತೀವಿ ಅದನ್ನೇ ಮೇಲ್ಗಡೆನೂ ತೊಗೊಂಡು ಈ ರೀತಿಯಾಗಿ ಕೈಯಿಂದನೇ ಮೊದಲನೇದಾಗಿ ಸ್ಟಿಚಸ್ನ ಹಾಕ್ಕೋಬೇಕು. ಯಾಕಂತ ಹೇಳಿದ್ರೆ ಸ್ವಲ್ಪ ತಿಕ್ಕಾಗಿರೋದ್ರಿಂದ ಇದು ಮಿಷಿನ್ಗೆ ಬರಲ್ಲ, ಅಂದರೆ ನಾರ್ಮಲ್ ಮಿಷಿನಲ್ಲಿ ಇದನ್ನು ಸ್ಟಿಚ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನು ಈ ರೀತಿ ನೀಟಾಗಿ ಕೈಯಲ್ಲಿ ಈ ಥರ ನೋಡಿ ದೊಡ್ಡ ಸೂಜಿ ಸಿಗುತ್ತೆ ನಿಮಗೆ, ಆ ಸೂಜಿನ ಯೂಸ್ ಮಾಡಿಕೊಂಡು ಈ ರೀತಿ ಹೊಲಿಗೆನ ಹಾಕ್ಕೊಬೇಕು ಸುತ್ತಲೂ ಕೂಡ ನಿಧಾನವಾಗಿ. ಮತ್ತು ನಿಮಗೆ ಥಿಕ್ನೆಸ್ ಜಾಸ್ತಿ ಇರೋಂತಹ ದಾರ ಕೂಡ ಸಿಗುತ್ತೆ. ನೀವು ಅಂಗಡಿಯಲ್ಲಿ ಹೋಗಿ ಪೈಪಿಂಗ್ ಥ್ರೆಡ್ ಅಂತ ಕೇಳಿದ್ರೆ ಅವರು ಕೊಟ್ಬಿಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ದಪ್ಪು ದಾರ ಕೊಡಿ ಅಂತ ಹೇಳಿದ್ರು ಕೊಡ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ಈ ರೀತಿ
ಸುತ್ತ ಹೊಲಿಗೆ ಎಲ್ಲ ಹಾಕಿದ ಆದಮೇಲೆ ನೀವು ಕೈಯಲ್ಲೂ ಕೂಡ ಹೊಲಿಗೆ ಹಾಕೋಬೋದು. ಇಲ್ಲ ನಿಮ್ಮ ಹತ್ರ ಏನಾದರೂ ದೊಡ್ಡ ಮಿಷಿನ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ನಿಧಾನವಾಗಿ ಹಾಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ ದಟ್ಟದ ಥಿಕ್ನೆಸ್ ಜಾಸ್ತಿ ಇದ್ದಾಗ ನಾವು ನಾರ್ಮಲ್ ಮಿಷಿನ್ಗಳಲ್ಲಿ ಇದನ್ನು ಸ್ಟಿಚ್ ಮಾಡ್ಕೊಳಕ್ಕಾಗಲ್ಲ, ಸೂಜಿ ಎಲ್ಲ ಮುರಿದು ಬಿಡುತ್ತೆ. ಹಾಗಾಗಿ ನೀವು ದೊಡ್ಡ ಮಿಷಿನ್ ಇದ್ದರೆ ಅದರಲ್ಲಿ ನಿಧಾನವಾಗಿ ಈ ರೀತಿ ಅದರ ಮಧ್ಯೆನೂ ಕೂಡ ಹೊಲಿಗೆನ ಹಾಕೋಬೇಕಾಗುತ್ತೆ, ಬಟ್ಟೆಗಳು ಜರುಗದೇ ಇರೋ ಹಾಗೆ ನೋಡಿಕೊಂಡು. ತುಂಬಾ ಯೂಸ್ಫುಲ್ ಅನಿಸುತ್ತೆ ನನಗಂತೂ. ಯಾಕಂದರೆ ಅಪ್ಪು ಚಿಕ್ಕವನಿರುವಾಗಿಂದನೂ ಕೂಡ ನಾನಿದನ್ನು ಫಾಲೋ ಮಾಡ್ತೀನಿ, ದಟ್ಟಗಳನ್ನ ಸ್ಟಿಚ್ ಮಾಡಿಕೊಂಡು. ಇವಾಗ ನೆಕ್ಸ್ಟ್ ಕೂಡ ನನಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಥರದ್ದು ಒಂದು 2-3 ಸ್ಟಿಚ್ ಮಾಡ್ಕೊಂಡ್ವಿ ಚಿಕ್ಕದಾಗಿ. ಮಕ್ಕಳಿರೋ ಮನೆಯಲ್ಲಂತೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ಮಿಷಿನಲ್ಲೇ ಈ ರೀತಿಯಾಗಿ ನಿಧಾನವಾಗಿ ಹೊಲಿಗೆನ ಹಾಕ್ಕೊಂಡೆ. ಸ್ಪೀಡಾಗೂ ಹಾಕ್ಕೊಳಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಅದು ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ನಾನು ಸ್ಪೀಡ್ ಮಾಡೋಕ್ಕೆ ಹೋದರೆ ಮಿಷಿನ್ ಹಾಳಾಗುತ್ತೆ. ಹಾಗಾಗಿ ನಿಧಾನವಾಗಿ ನೀಟಾಗಿ ಸ್ಟಿಚ್ ಮಾಡಿಕೊಂಡೆ. ನಿಮ್ಮ ಹತ್ರ ಮಿಷಿನ್ ಇಲ್ಲ ಅಂತ ಹೇಳಿದರೆ ನೀವು ಖಂಡಿತವಾಗ್ಲೂ ಕೈಯಲ್ಲೇ ನಿಧಾನವಾಗಿ ಸ್ಟಿಚಸ್ನ ಹಾಕ್ಕೋಬೋದು. ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಬಟ್ ತುಂಬಾ ಯೂಸ್ಫುಲ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ಒಂದು ಮಗುನ ಆಗುವಷ್ಟು ಅಗಲವಾಗಿ ಉದ್ದವಾಗಿ ಸ್ಟಿಚ್ಚನ್ನ ಮಾಡ್ಕೊಂಡಿದ್ದೀವಿ. ಇದನ್ನು ಬೆಡ್ ಮೇಲೆ ಹಾಕಿ ಮಕ್ಕಳನ್ನ ಮಲಗಿಸೋದ್ರಿಂದ ಯಾವುದೇ ರೀತಿ ಬೆಡ್ ಕೂಡ ಗಲೀಜಾಗಲ್ಲ. ಆ್ಯಂಡ್ ಇದನ್ನು ರಿಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟು ಕೆಲಸ ಎಲ್ಲ ಆಗಿದ್ದಾದಮೇಲೆ ರಾತ್ರಿ ಊಟ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀವಿ. ಅಮ್ಮ ಬಂದಿರೋದ್ರಿಂದ ನನಗೆ ತುಂಬ ದಿನದಿಂದ ಶಾವಿಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ನನಗೆ ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಇವತ್ತು ಅಮ್ಮನ ಹತ್ರ ಶಾವಿಗೆನ ಮಾಡಿಸ್ತಾ ಇದ್ದೀನಿ. ಶಾವಿಗೆ ಮತ್ತು ಚಿಕನ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಸೊ ಅಮ್ಮ ಇವತ್ತು ಶಾವಿಗೆನ ಮಾಡ್ತಾಯಿದ್ದಾರೆ. ಏನಿಲ್ಲ, ಮೊದಲು ಒಂದು 2-3 ಲೋಟದಷ್ಟು ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ರು. ನೀರು ಬಿಸಿಯಾದ ತಕ್ಷಣ ಅಕ್ಕಿ ಹಿಟ್ಟನ್ನು ನೀವು, ಅಂದರೆ ರಾಗಿ ಶಾವಿಗೆ ಮಾಡ್ತಿದ್ರೆ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಕದ್ರಕೊಬೇಕು. ಅಕ್ಕಿ ಶಾವಿಗೆ ಮಾಡ್ತಾಯಿದ್ರೆ ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ಅಕ್ಕಿ ಶಾವಿಗೆನ ಮಾಡ್ತಾ ಇರೋದ್ರಿಂದ ನೀರು ಕಾದಿದ್ದಾದಮೇಲೆ ಜಾಸ್ತಿ ಬಿಸಿಯಾಗಿರಬಾರ್ದು, ಸ್ವಲ್ಪ ಬಿಸಿಯಾದಾಗ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸಿದ್ರೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಅದು ನಾವು ಚಿಕ್ಕ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಂಬ್ಲಿ ಅಂತ ಹೇಳ್ತೀವಿ ಇದಕ್ಕೆ, ಅಂಬ್ಲಿನ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಏನಾದರೂ ನಮಗೆ ಅದು ಗಟ್ಟಿ ಅಂತ ಅನ್ನಿಸ್ದಾಗ ಈ ಅಂಬ್ಲಿನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೋದು. ಹಾಗಾಗಿ ಸ್ವಲ್ಪ ಅಂಬ್ಲಿನ ಜಾಸ್ತಿನೇ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಎತ್ತಿಟ್ಕೊಂಡಿದ್ದು ಆದಮೇಲೆ ಅದನ್ನು ಅಂಬ್ಲಿನ ಚೆನ್ನಾಗಿ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡಿದ್ದಾದಮೇಲೆ ನಾವಿಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀವಿ. ಅದು ತುಂಬ ಚೆನ್ನಾಗಿ ಬೇಯಬೇಕು, ಆವಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಅಂಬ್ಲಿ ಕಾಯಿಸ್ಕೊಳ್ಳುವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕುವಂಥ ವಿಡಿಯೋ ಮಿಸ್ ಆಗಿದೆ, ಹಾಗಾಗಿ ನಾನು ಹಾಗೆ ಹೇಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಅದನ್ನು ಬೇಯಿಸ್ಕೊಬೇಕು. ಅದಾದಮೇಲೆ ಈ ರೀತಿ ಒಂದು ಮುದ್ದೆ ಕೋಲನ್ನು ಇಟ್ಬಿಟ್ಟು ಒಂದು 5-10 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬೆಂದಿರುತ್ತೆ. ಆಗಿದ್ದಾದಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು, ತಿರುಗಿಸ್ಕೊಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಹಿಟ್ಟು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು. ಹಾಗಾಗಿ ಎತ್ತಿಟ್ಕೊಂಡಿದ್ವಲ್ಲ ಆ ಅಂಬ್ಲಿನ ಹಾಕಿ ಇವಾಗ ಇದ್ರ ಜೊತೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೊಸದಾಗಿ ಮಾಡೋರಿಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೆ ಅಂಬ್ಲಿಗೆ ಎಷ್ಟು ಹಿಟ್ಟು ಹಾಕಬೇಕು ಅಂತ ಹೇಳಿ ಗೊತ್ತಾಗಿಲ್ಲ ಅಂತ ಹೇಳಿದಾಗ ಈ ರೀತಿ ಅಂಬ್ಲಿನ ಸ್ವಲ್ಪ ಜಾಸ್ತಿ ಕಾಯಿಸಿಟ್ಕೊಂಡು ಅದನ್ನು ಎತ್ತಿಟ್ಕೊಂಡು ನಿಮಗೇನಾದರೂ ಜಾಸ್ತಿ ಗಟ್ಟಿ ಆಯಿತು ಅಂತ ಹೇಳಿ ಅನಿಸಿದ್ರೆ ಆವಾಗ ಆ ಅಂಬ್ಲಿನ ಹಿಟ್ಟೊಳಗಡೆ ಹಾಕಿ ಮಿಕ್ಸ್ ಮಾಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟಿನ ಹದ ಕರೆಕ್ಟಾಗಿ ಸರಿ ಹೋಗುತ್ತೆ. ಮತ್ತು ಇದನ್ನು ಮಿಕ್ಸ್ ಮಾಡಿದ ಆದಮೇಲೆ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಆನ್ ಮಾಡಿಕೊಂಡು ಇದನ್ನು ಒಂದು 2 ನಿಮಿಷ ಅಳ್ಳೋದಕ್ಕೆ ಬಿಡಬೇಕು. ಆವಾಗ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ಮತ್ತು ಇದನ್ನು ತೆಗೆದು ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಉದ್ದವಾಗಿ ಸೈಜಲ್ಲಿ ನೀವು ಒಂದು ಸ್ವಲ್ಪ ತಗೊಂಡು ಈ ರೀತಿ ಚೆನ್ನಾಗಿ ಹೊಂದಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಉಂಡೆ ಕಟ್ಕೊಂಡು ಇಟ್ಕೋಬೇಕು. ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಮಾಡ್ಕೋಬೇಕಾಗತ್ತೆ. ನಾವು ಇದನ್ನು ಚಕ್ಲಿ ಒಳ್ಳಲ್ಲೇ ಒತ್ಕೊಳ್ತಾ ಇದ್ದೀವಿ.
ನಿಮ್ಮ ಹತ್ರ ಏನಾದರೂ ಶಾವಿಗೆ ಒತ್ತೋ ಮಿಷಿನ್ ಇದ್ದರೆ ಅದರಲ್ಲೇ ನೀವು ಮಾಡ್ಕೋಬೋದು, ಈಸಿಯಾಗಿ ಬಂದುಬಿಡುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಿಟ್ಟು ಕೈಗೆ ಸ್ವಲ್ಪನೂ ಅಂಟ್ತಾ ಇಲ್ಲ. ಹಿಟ್ಟೇನಾದರೂ ಕೈಗೆ ಅಂಟ್ತಾ ಇದೆ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಬೆಂದಿಲ್ಲ ಅಂತ ಹೇಳಿ. ಹಿಟ್ಟೇನಾದರೂ ಕೈಗೆ ಅಂಟ್ತಾ ಇಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಇದನ್ನು ಕೆಲವೊಬ್ಬರು ಇಡ್ಲಿ ತಪ್ಪಲೆಯಲ್ಲಿ ಮತ್ತೆ ಇದನ್ನು ಬೇಯಿಸ್ಕೊತಾರೆ. ನಮಗೇನೋ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಟೇಸ್ಟು ಅಷ್ಟೇನು ಡಿಫ್ರೆಂಟ್ ಇರಲ್ಲ ಇಡ್ಲಿ ತಪ್ಪಲೆಯಲ್ಲಿ ಹಬೆಯಲ್ಲಿ ಬೇಯಿಸ್ಕೊಳ್ಳೋದಕ್ಕೂ ಈ ರೀತಿ ಮಾಡೋದಕ್ಕೂ. ಯಾಕಂತ ಹೇಳಿದ್ರೆ ಈ ರೀತಿ ಮಾಡಿದಾಗಲೂ ಕೂಡ ಅದೇ ಥರ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವಿಲ್ಲಿ ಹಬೆಲೇನು ಬೇಯಿಸ್ಕೊಂಡಿಲ್ಲ, ಹಾಗೆ ಡೈರೆಕ್ಟಾಗಿ ಮಾಡ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಹಬೆಯಲ್ಲಿ ಬೇಯಿಸ್ಕೊಂಡ್ರೂ ಮತ್ತು ಈ ರೀತಿ ಮಾಡ್ಕೊಂಡ್ರೂ ಯಾವುದೇ ರೀತಿ ಡಿಫ್ರೆನ್ಸ್ ಇರಲ್ಲ. ತುಂಬಾ ಚೆನ್ನಾಗಿರುತ್ತೆ. ಎರಡೂ ಕೂಡ ಸೇಮ್ ಟೇಸ್ಟೇ ಇರುತ್ತೆ. ನಾವು ಆಲ್ರೆಡಿ ಇಡ್ಲಿ ತಪ್ಪಲೆಯಲ್ಲಿ ಮಾಡಿ ಕೂಡ ನೋಡಿದ್ದೀವಿ. ನಮಗೇನು ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾವು ಮತ್ತೆ ಇದನ್ನು ಇಡ್ಲಿ ತಪ್ಪಲೆಯಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಈ ರೀತಿ ಚಕ್ಲಿ ಒಳ್ಳಿಗೆ ಹಾಕ್ಕೊಂಡು ಈ ರೀತಿಯಾಗಿ ಶಾವಿಗೆನ ಒತ್ಕೊಂಡ್ರೆ ಆಯಿತು. ತುಂಬಾ ರುಚಿಯಾದಂತಹ ಬಿಸಿ ಬಿಸಿ ಶಾವಿಗೆ ರೆಡಿ ಆಗುತ್ತೆ. ನನಗಂತೂ ಶಾವಿಗೆ ಮತ್ತು ಚಿಕನ್ ಸಾಂಬಾರು ಅಂದರೆ ತುಂಬ ಇಷ್ಟ. ಹರಿಯವ್ರಿಗೆ ಶಾವಿಗೆ ಏನು ಇಷ್ಟ ಆಗಲ್ಲ, ಅವ್ರಿಗೆ ನಾನ್ ವೆಜ್ಗೆ ಯಾವಾಗಲೂ ಮುದ್ದೆನೇ ಇಷ್ಟ ಆಗುತ್ತೆ. ಬಟ್ ನನಗೆ ಶಾವಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಅಮ್ಮ ಬಂದಿದ್ರಲ್ಲ ಅವ್ರ ಹತ್ರ ಹೇಳಿ ಮಾಡಿಸ್ಕೊಂಡೆ. ಬಿಸಿ ಬಿಸಿ ಚಿಕನ್ ಸಾಂಬಾರ್ ಜೊತೆ ಬಿಸಿ ಬಿಸಿ ಶಾವಿಗೆ ತುಂಬಾ ರುಚಿಯಾಗಿರುತ್ತೆ. ಯಾರಿಗೆಲ್ಲ ಈ ಕಾಂಬಿನೇಷನ್ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ನನಗಂತೂ ತುಂಬಾ ಇಷ್ಟ ಶಾವಿಗೆ ಮತ್ತು ಚಿಕನ್ ಸಾಂಬಾರು ಅಂತ ಹೇಳಿದ್ರೆ. ನಾನ್ ವೆಜ್ ನೀವು ತಿನ್ನಲ್ಲ ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಶಾವಿಗೆನ ಕಾಯಿ ಹಾಲು ಅಂತ ಮಾಡ್ತೀವಿ ಅದ್ರ ಜೊತೆನೂ ಕೂಡ ಟೇಸ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇದೆ ನೋಡ್ತಾ ಇರ್ಬೋದು ನೀವು. ಬಿಸಿ ಬಿಸಿ ಸಾಂಬಾರು ಜೊತೆ ಬಿಸಿ ಬಿಸಿ ಶಾವಿಗೆ ತುಂಬಾ ಟೇಸ್ಟಿಯಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದು ಯಾರಿಗೆಲ್ಲ ಇಷ್ಟ ಆಗುತ್ತೆ, ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಶಾವಿಗೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ, ನಾವು ತಿಳ್ಕೊತೀವಿ.